ಸಾದಾ ಬಾಡಿ ಲಂಗ. ಇದು ಸಾದಾ ಬಾಡಿ ಲಂಗದ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಸಾದಾ ಬಾಡಿ ಲಂಗ ಅಂದ್ರೆ ನಾವು ಇದನ್ನ ಮಹಿಳೆಯರ ಒಳ ಉಡುಪಾಗಿ ನಾವು ಉಪಯೋಗಿಸ್ತೀವಿ. ಅರ್ಥ ಆಗ್ತಿದ್ಯಾ? ಮಹಿಳೆಯರ ಒಳ ಉಡುಪಾಗಿ ಇದಕ್ಕೆ ಮತ್ತು ಇಲ್ಲಿ ಮಕ್ಕಳ ಒಳ ಉಡುಪಾಗೂ ಸಹ ನಾವು ಇದನ್ನ ಉಪಯೋಗಿಸ್ತೀವಿ. ಮತ್ತು ಇದನ್ನ ಯಾವ್ಯಾವ ಬಟ್ಟೆಗಳಿಂದ ನಾವು ಹೊಲಿತೀವಿ? ಬಟ್ಟೆ ಅಂದ್ರೆ ಬಾಡಿ ಲಂಗವನ್ನ ಯಾವ್ಯಾವ ಬಾಡಿ ಲಂಗಕ್ಕೆ ಎಂತ ಬಟ್ಟೆಗಳನ್ನ ನಾವು ಉಪಯೋಗಿಸ್ತೀವಿ? ಕಾಟನ್, ಪಾಪ್ಲಿನ್ ಮತ್ತು ಕಾಟನ್ ಬಟ್ಟೆಗಳು. ಇವು ಕೇಸ್ಮೆಂಟ್ ಬಟ್ಟೆ. ಇವು ಲಾಂಗ್ ಕ್ಲಾತ್ ಅಂದ್ರೆ ಸಾದಾ ಬಾಡಿಗಳಿಗೆ ಉಪಯೋಗಿಸ್ತಕ್ಕಂಥ ಬಟ್ಟೆಗಳು. ಒಂದೇದು ಲಾಂಗ್ ಕ್ಲಾತ್ ಬಟ್ಟೆ, ಮತ್ತೆ ಕೇಸ್ಮೆಂಟ್ ಬಟ್ಟೆ. ಕೇಸ್ಮೆಂಟ್ ಬಟ್ಟೆನೂ ಸಹ ಉಪಯೋಗಿಸ್ತೀವಿ. ಮತ್ತು ಪಾಪ್ಲಿನ್. ಈ ಲಾಂಗ್ ಅಂದ್ರೆ ಬಾಡಿ ಲಂಗಕ್ಕೆ ಉಪಯೋಗಿಸ್ತಕ್ಕಂಥ ಬಟ್ಟೆಗಳು ಯಾವಪ್ಪ ಅಂತ ಹೇಳಿದ್ರೆ ಉಪಯೋಗಿಸುವ ಬಟ್ಟೆ. ಉಪಯೋಗಿಸುವ ಬಟ್ಟೆ ಲಾಂಗ್ ಕ್ಲಾತ್, ಕೇಸ್ಮೆಂಟ್ ಮತ್ತು ಪಾಪ್ಲಿನ್. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳ ಉಡುಪಾಗಿ ನಾವು ಉಪಯೋಗಿಸ್ತೀವಿ. ಮತ್ತು ಮಹಿಳೆಯರ ಮತ್ತು ಅಂದ್ರೆ ಮಕ್ಕಳ ಉಡುಪು ಮತ್ತು ಮಹಿಳೆಯರು ಸಹ ಒಳ ಉಡುಪಾಗಿ ಈ ಒಂದು ಸಾದಾ ಬಾಡಿ ಲಂಗವನ್ನು ಸಹ ಉಪಯೋಗಿಸ್ತೀವಿ. ಇದಕ್ಕೆ ಉಡುಪಿನ ಇನ್ನು ಕೆಲವು ಭಾಗಗಳು ಯಾವ್ಯಾವ ಬರ್ತಾವಪ್ಪ ಅಂತ ಹೇಳಿದ್ರೆ ಇದಕ್ಕೆ ಒಂದು ಮಾದರಿ ನಾವು ಬರೆಯೋಣ. ಇದು ಸಾದಾ ಬಾಡಿ ಲಂಗ. ಸಾದಾ ಬಾಡಿ ಇದು ಚಿಕ್ಕದಾಗಿ ನೆರಿಗೆಯನ್ನ ಕೊಡ್ತಾವೆ. ಇದು ಸಾದಾ ಬಾಡಿ ಲಂಗ. ಇದರ ಒಂದು ನಕ್ಷೆ ಈ ರೀತಿ ಇರುತ್ತೆ. ಇದಕ್ಕೆ ಯಾವ್ಯಾವ ಭಾಗಗಳು ಬೇಕಾಗುತ್ತೆ? ಒಂದೇದು ಮುಂಭಾಗ, ಬಿಡಿ ಭಾಗಗಳು ಅಂತ ಇದರ ಅರ್ಥ. ಬಿಡಿ ಭಾಗಗಳು, ಮುಂಭಾಗ, ಹಿಂಭಾಗ. ಈಗ ಮುಂಭಾಗದ ಪೀಸ್ಗಳೆಷ್ಟು? ಮುಂಭಾಗದ ಪೀಸು 1. ಇಲ್ಲಿ ಹಿಂಭಾಗದ ಪೀಸು 1. ಹಿಂಭಾಗದ ಪೀಸು 1. ಇಲ್ಲಿ ತೋಳಿರೋದಿಲ್ಲ. ತೋಳನ್ನ ನಾವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಹಾಗೇನೆ ಮಡ್ಚಿ ಕೂಡ ಹೊಲಿಬಹುದು ಕಂಕಳ ಭಾಗದಲ್ಲಿ. ಇಲ್ಲ ಅಂದ್ರೆ ಲೇಸ್ ಅನ್ನು ಸಹ ನಾವು ಈ ಭಾಗಕ್ಕೆ ಹಚ್ಚಬಹುದು. ಬಿಡಿ ಭಾಗಗಳು ಯಾವ್ಯಾವ ಬೇಕಂದ್ರೆ ಮುಂಭಾಗ, ಹಿಂಭಾಗ ಮತ್ತು ನೆರಿಗೆ ಪೀಸ್. ನೆರಿಗೆ ಪೀಸ್, ನೆರಿಗೆ ಪೀಸು. ನೆಕ್ಸ್ಟ್ ಲೇಸ್. ಇವಿಷ್ಟು ನೆರಿಗೆ ಪೀಸು 1. ಇದು 1 ಅಂದ್ರೆ 2 ಪೀಸನ್ನು ಮಾಡ್ಕೋಬಹುದು. ಇದನ್ನು 2 ಪೀಸ್, ಇದು ನೆರಿಗೆ ಭಾಗವನ್ನ 2 ಪೀಸ್ ಆಗಿ ಮಾಡ್ಕೊಂಡ್ಬಿಟ್ಟು
ಇದನ್ನ ನೆರಿಗೆ ಪೀಸ್ 2 ಮತ್ತೆ ಲೇಸು ಅನ್ನ ನಾವು ಉಪಯೋಗ ಮಾಡ್ತೀವಿ. ಇವು ಬಿಡಿ ಭಾಗಗಳು, ಅಂದ್ರೆ ಈ ಸಾದಾ ಬಾಡಿ ಲಂಗಕ್ಕೆ ಬೇಕಾಗುವ ಬಿಡಿ ಭಾಗಗಳು. ಮುಂಭಾಗ 1 ಪೀಸು, ಹಿಂಭಾಗ 1 ಪೀಸು, ನೆರಿಗೆ ಪೀಸು ಮತ್ತು ಲೇಸು. ಇವಿಷ್ಟು ಬೇಕಾಗ್ತಕ್ಕಂಥ ಅಂದ್ರೆ ಬಿಡಿ ಭಾಗಗಳು. ಇದರಲ್ಲಿ ಬೇಕಾಗ್ತಕ್ಕಂಥ ಇವು ವಸ್ತುಗಳು ಅಂದ್ರೆ ಪಾರ್ಟ್ಸ್ಗಳು, ಇಲ್ಲಿ ಉಪಯೋಗಿಸ್ತಕ್ಕಂಥ ಬಟ್ಟೆಗಳು. ನೆಕ್ಸ್ಟ್ ನಾವು ಇದರ ಅಳತೆಯನ್ನು ನಾವು ನೋಡೋದಾದ್ರೆ ಒಂದು ಸಾದಾ ಬಾಡಿ ಲಂಗದ ಅಳತೆಯನ್ನು ನಾವು ನೋಡೋದಾದ್ರೆ ಪೂರ್ಣ ಉದ್ದ 60 ಸೆಂಟಿಮೀಟರ್, ಪೂರ್ಣ ಉದ್ದ 60 ಸೆಂಟಿಮೀಟರ್. ಇದು ಆ ಪೂರ್ಣ ಉದ್ದ 60 ಸೆಂಟಿಮೀಟರ್, ಪೂರ್ಣ ಉದ್ದ 60 ಸೆಂಟಿಮೀಟರ್. ನೆಕ್ಸ್ಟ್ ಬಾಡಿಯ ಉದ್ದ 16 ಸೆಂಟಿಮೀಟರ್. ನೆಕ್ಸ್ಟ್ ಭುಜದ ಅಗಲ 18 ಸೆಂಟಿಮೀಟರ್, ಭುಜದ ಅಗಲ 18 ಸೆಂಟಿಮೀಟರ್. ಇದು ಅಳತೆಗಳು. ಮೇಲಿದು ಅಳತೆಗಳು. ಇಲ್ಲಿ ಸಾದಾ ಬಾಡಿ ಲಂಗಕ್ಕೆ ಬೇಕಾಗುವ ಅಳತೆಗಳು ಪೂರ್ಣ ಉದ್ದ, ಬಾಡಿಯ ಉದ್ದ, ಭುಜದ ಅಗಲ ಮತ್ತೆ ನೆರಿಗೆ ಪೀಸ್ ಒಂದು ಬೇಕಾಗುತ್ತೆ. ನೆಕ್ಸ್ಟ್ ಉಪಯೋಗಿಸುವಂತ ಬಟ್ಟೆಗಳು ಲಾಂಗ್ ಕ್ಲಾತ್, ಕೇಸ್ಮೆಂಟ್ ಬಟ್ಟೆ ಮತ್ತು ಪಾಪ್ಲಿನ್ ಬಟ್ಟೆ. ಇದರಲ್ಲಿ ಬರ್ತಕ್ಕಂಥ ಬಿಡಿ ಭಾಗಗಳು ಮುಂಭಾಗ, ಹಿಂಭಾಗ, ನೆರಿಗೆ ಪೀಸ್ ಮತ್ತು ಲೇಸ್. ಇವಿಷ್ಟು ಬರ್ಕೊಂಡ್ರ ಅಳಿಸ್ಲಾ? ಇದು ಆಯ್ತಾ? ಇದು ಬರ್ಕೊಂಡು ಇಲ್ಲಿ ಮೊದಲನೇದಾಗಿ ನಾವು ಒಂದು ಬಾಡಿಯ ಉದ್ದ ಎಷ್ಟಿದೆ? ಒಂದು ಬಾಡಿಯ ಉದ್ದ 16 ಸೆಂಟಿಮೀಟರ್. ಬಾಡಿಯ ಉದ್ದ 16 ಸೆಂಟಿಮೀಟರ್. ಇಲ್ಲಿ ಭುಜದ ಅಗಲ 18 ಇದೆ. 18 ಇದೆ. ಅದರ ಅರ್ಧ ನಾವು ಯಾವಾಗಲೂ ಭುಜವನ್ನ ಎಷ್ಟಿದೆ? 18 ಇದೆ. ಅದರ ಅರ್ಧ 18 30 18. ನೆಕ್ಸ್ಟ್ ಇಲ್ಲಿ ಎದೆ ಸುತ್ತಳತೆ 16 ಸೆಂಟಿಮೀಟರ್ ಇದೆ. ಎದೆ ಸುತ್ತಳತೆ 16 ಸೆಂಟಿಮೀಟರ್. ಇಲ್ಲಿ 18 ಇದ್ರೆ ನಾವಿಲ್ಲಿ ಭುಜದ ಅರ್ಧ 9 ತಗೊಂಡಿದ್ದೀವಿ. ಈಗ ಈ ಭಾಗಕ್ಕೆ ಸೇರಿಸಬೇಕು 9ರ ಜಾಗಕ್ಕೆ. ಇಲ್ಲಿ ಇದು 16 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್. ಇದು ಎಷ್ಟು ಸೆಂಟಿಮೀಟರ್ ಪೂರ್ಣ ಉದ್ದ? 16 ಸೆಂಟಿಮೀಟರ್. 16 ಸೆಂಟಿಮೀಟರ್. ಎ ಬಿ ಸಿ ಡಿ ಇ ಇದನ್ನ ಸೇರಿಸಬೇಕು ನಂತರದಲ್ಲಿ.
ಬಿಗೆ ಪೂರ್ಣ ಉದ್ದ ಅದರ ಬಾಡಿಯ ಉದ್ದ ಎಷ್ಟಿದೆ 16 ಸೆಂಟಿಮೀಟರ್. ಎ ಇಂದ ಬಿಗೆ ಎಷ್ಟು ಸೆಂಟಿಮೀಟರ್ ಇದೆ 16 ಸೆಂಟಿಮೀಟರ್ ಇದೆ. ಮತ್ತು ಎ ಇಂದ ಡಿಗೆ ಇಲ್ಲಿ ಎ ಇಂದ ಸಿಗೆ ಭುಜದ ಅರ್ಧ 9 ಸೆಂಟಿಮೀಟರ್ ತಗೊಂಡಿದ್ದೀವಿ. 9 ಸೆಂಟಿಮೀಟರ್. ಇದನ್ನ ಇಲ್ಲಿಂದ ಜಿಗೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅನ್ನು ತಗೊಂಡು ಬಾಡಿಯ ಕಂಕಳಿನ ಆಕೃತಿಯನ್ನ ಕೊಡ್ತಕ್ಕಂಥದ್ದು. ಇದು ಇಷ್ಟು. ನೆಕ್ಸ್ಟ್ ಇಲ್ಲಿ ಎಫ್ ಇಂದ ಎಚ್ ಗೆ 2 ಸೆಂಟಿಮೀಟರ್. ಇಲ್ಲಿಂದ ಎಚ್ ಗೆ 2 ಸೆಂಟಿಮೀಟರ್ ಮತ್ತು ಇ ಮತ್ತು ಎಚ್ ಅನ್ನ ಸೇರಿಸತಕ್ಕಂಥದ್ದು. ಇಲ್ಲಿಂದ ಎಚ್ ಗೆ ಸೇರಿಸಬೇಕು. ಈಗ ನಮಗೆ ಬಾಡಿಯ ಆಕೃತಿ ಬರ್ತಾ ಇದೆ ನೋಡಿ. ಇಲ್ಲಿ ಕೊರಳಿನ ಆಕೃತಿ. ಇಲ್ಲಿ ಕೊರಳು ಇಲ್ಲಿ 6 ಸೆಂಟಿಮೀಟರ್. 6 ಅಂದ್ರೆ 3. ಕೊರಳಿನ ಅಗಲ 6 ಇದ್ರೆ 3. ಇಲ್ಲಿ ಒಂದು 3 ಸೆಂಟಿಮೀಟರ್. ಈ ಭಾಗವನ್ನ ಸೇರಿಸೋದು. ಐ ಜೆ ಯಾರು ಗಲಾಟೆ ಮಾಡೋದು? ಈಗ ಐ ಮತ್ತು ಜೆನ ಸೇರಿಸ್ತಕ್ಕಂಥದ್ದು. ಇದು ಯಾವ ಭಾಗ? ಕೊರಳಿನ ಭಾಗ. ಕೊರಳಿನ ಭಾಗ. ಇದು ಯಾವ ಭಾಗ? ಕಂಕಳಿನ ಭಾಗ. ಇಷ್ಟನ್ನ ನಾವು ಇದು ಬಾಡಿ, ಸಾದಾ ಬಾಡಿಯ ಬಾಡಿ ಇದ್ದು ಓನ್ಲಿ ಬಾಡಿ. ಈಗ ಕೆಳಗಡೆ ಇದು ಪೀಸ್ ಅಂದ್ರೆ ನೆರಿಗೆ ಪೀಸ್ ಅಂತ ಹೇಳಿ. ನೆರಿಗೆ ಪೀಸ್ ಅನ್ನ ಇದು ನೆರಿಗೆ ಪೀಸ್. ಇದು ನೆರಿಗೆ ಪೀಸು. ಇಲ್ಲಿ ಈ ಒಂದು ಬಾಡಿಯ ಅಗಲ ಎಷ್ಟಿದೆಯೋ ಅದರ 3 ಪಟ್ಟು ಬಟ್ಟೆಯನ್ನು ನಾವು ತಗೊಳ್ತೇವೆ. ಇಲ್ಲಿ ಬಿ ಇಂದ ಎಫ್ ಗೆ ಎಷ್ಟು ಅಳತೆ ಇದೆಯೋ ಅದರ 3 ಪಟ್ಟು ಬಟ್ಟೆಯನ್ನು ನಾವಿಲ್ಲಿ ನೆರಿಗೆ ಪೀಸಿಗೋಸ್ಕರ ತೆಗೆದುಕೊಳ್ತೀವಿ. ಸಾದಾ ಬಾಡಿ ಲಂಗಕ್ಕೆ ಇದನ್ನ ಇಲ್ಲಿ ಹಚ್ಚಿ ಹೊಲಿದ್ಬಿಟ್ಟು ಇಲ್ಲಿ ಫೋಲ್ಡಿಂಗ್ ಭಾಗವನ್ನು ನಾವು ತೋರಿಸಬೇಕಾಗುತ್ತೆ. ಕೆಳಗೆ ಇದು ಮಡಿಕೆ ಭಾಗ. ಇಲ್ಲಿ ಎ ಬಿ ಸಿ ಡಿ ನೋಡಿ. ಇಲ್ಲಿ ಎ ಇಂದ ಸಿ ಗೆ ಪೂರ್ಣ ಉದ್ದ ಎಷ್ಟು ಹೇಳಿದ್ದಾರೆ? ಇಲ್ಲಿ ಪೂರ್ಣ ಉದ್ದ 60 ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 16 ಹೋದ್ರೆ ನಾವು ಎಷ್ಟು ಬರುತ್ತೆ? 42 ಸೆಂಟಿಮೀಟರ್ ಬಟ್ಟೆಯನ್ನು ನಾವು ತೆಗೆದುಕೊಳ್ಬೇಕು. ಇದು ಪೂರ್ಣ ಉದ್ದ ಎಷ್ಟಾಗುತ್ತೆ? 42 ಸೆಂಟಿಮೀಟರ್. ಈಗ ಎ ಇಂದ ಬಿಗೆ ಬಿ ಇಂದ ಎಫ್ ಇದೆಯಲ್ಲ ಅದರ 3 ಪಟ್ಟು ನಾವು ನೆರಿಗೆಗೋಸ್ಕರ ಬಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾವುದಕ್ಕೆ? ನೆರಿಗೆಗೋಸ್ಕರ ನಾವು 3 ಪಟ್ಟು ಬಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಷ್ಟು. ಈಗ ಎ ಇಂದ ಸಿಗೆ ಎಷ್ಟಿರುತ್ತೋ ಬಿ ಇಂದ ಡಿಗೂ ಅಷ್ಟೇ. ಸಿ ಅಂದ್ರೆ ಇಲ್ಲಿ 2 ಸೆಂಟಿಮೀಟರ್ ಏನ್ ಮಾಡ್ತೀವಿ? 2 ಸೆಂಟಿಮೀಟರ್ ಮಡಿಕೆಗೋಸ್ಕರ ತೆಗೆದುಕೊಳ್ತೀವಿ. 2 ಸೆಂಟಿಮೀಟರ್ನ ಡಿ ಇಂದ ಎಫ್ ಗೆ 2 ಸೆಂಟಿಮೀಟರ್, ಸಿ ಇಂದ ಇಗೆ 2 ಸೆಂಟಿಮೀಟರ್ ಬಟ್ಟೆಯನ್ನು ತೆಗೆದುಕೊಂಡು ಮಡಿಕೆಗೋಸ್ಕರ ಬಟ್ಟೆಯನ್ನ ಫೋಲ್ಡಿಂಗಿಗೆ, ಇದು ಫೋಲ್ಡಿಂಗಿಗೆ ಭಾಗ ಈ ತರ ಗುರುತನ್ನ ತೋರಿಸ್ತೀವಿ ನಾವು. ಯಾವ ಭಾಗ ಇದು? ಕೆಳಗಡೆ ಮಡುತ್ತೀವಲ್ಲ ಆ ಭಾಗ ಇದು ಫೋಲ್ಡಿಂಗಿನ ಭಾಗ. ಇಷ್ಟು ಒಂದು ಸಾದಾ ಬಾಡಿ ಲಂಗಕ್ಕೆ ಬೇಕಾಗ್ತಕ್ಕಂತ ನಕ್ಷೆ ಇದು. ಅರ್ಥ ಆಯ್ತಾ? ಆ ಬರ್ಕೊಳ್ಳಿ, ಬೇಗ ಬೇಗ ಬರ್ಕೊಳ್ಳಿ.
ಇಲ್ಲ ಇದರ್ಥ ನಾವು ಬಿಡಿ ಭಾಗಗಳನ್ನ ಮತ್ತು ಅಳತೆಗಳನ್ನ ನೆಕ್ಸ್ಟ್ ಯಾವ ಬಟ್ಟೆ ಬೇಕು ಯಾವ ಅಳತೆಗಳು ಬೇಕು ಇಷ್ಟನ್ನು ನಾವು ತಿಳ್ಕೊಂಡ್ವಿ. ಇದರಲ್ಲಿ ಅದು ತೇರಿ ಬರ್ಕಳಿ ಅದನ್ನ ಚಿತ್ರ ಎಲ್ಲರೂ ಹಾಕೊಂಡ್ರ ಎ ಇಂದ ಬಿಗೆ ಬರ್ಕಳಿ ತೇರಿನ ಎ ಇಂದ ಬಿಗೆ ಬಾಡಿಯ ಉದ್ದ ಎ ಇಂದ ಬಿಗೆ ಬಾಡಿಯ ಉದ್ದ 16 ಸೆಂಟಿಮೀಟರ್ ಆಯ್ತಾ. ಎ ಇಂದ ಡಿಗೆ ಡಿಗೆ ಎದೆಯ ಸುತ್ತಳತೆಯ 4/1 ಭಾಗ ತೆಗೆದುಕೊಳ್ಳಿ. ಎ ಇಂದ ಡಿಗೆ ಎದೆ ಸುತ್ತಳತೆಯ ಈಗ ನೋಡ್ತೀನಿ ಬಂದು ಎದೆ ಸುತ್ತಳತೆಯ 4/1 ಭಾಗ. ಡಿ ಇಂದ ಇಗೆ ಎದೆ ಸುತ್ತಳತೆಯ 4/1 ಭಾಗ ಪ್ಲಸ್ 2 ಸೆಂಟಿಮೀಟರ್. ಡಿ ಇಂದ ಇಗೆ ಎದೆ ಸುತ್ತಳತೆಯ 4/1 ಭಾಗ ಪ್ಲಸ್ 2 ಸೆಂಟಿಮೀಟರ್. ಇಲ್ಲಿ ಬಿ ಮತ್ತು ಎಫ್ ಗೆ ಡಿ ಇಂದ ಈರಷ್ಟು ಅಂದ್ರೆ ಬಿ ಇಂದ ಎಫ್ ಗೆ ಎಷ್ಟಿದೆಯೋ ಅಷ್ಟು ಡಿ ಇಂದ ಎಫ್ ರಷ್ಟು ಅಂದ್ರೆ ಸೇರಿಸತಕ್ಕಂಥದ್ದು. ಆಯ್ತೇನ್ರಪ್ಪ? ಎಫ್ ಇಂದ ಎಚ್ ಗೆ 2 ಸೆಂಟಿಮೀಟರ್. ಎಫ್ ಇಂದ ಎಚ್ ಗೆ 2 ಸೆಂಟಿಮೀಟರ್. ಇ ಮತ್ತು ಎಚ್ ಅನ್ನ ಸೇರಿಸಿ. ಇ ಮತ್ತು ಎಚ್ ಅನ್ನ ಸೇರಿಸಿ. ಕೆ ಇಂದ ಜಿ ಗೆ 1.5 ಸೆಂಟಿಮೀಟರ್. ಕೆ ಇಂದ ಜಿ ಗೆ 1.5 ಸೆಂಟಿಮೀಟರ್. ಸಿ ಮತ್ತು ಇ ಗೆ ಕಂಕುಳಿನ ಆಕೃತಿ ಕೊಡಿ. ಸಿ ಇಂದ ಇ ಗೆ ಕಂಕುಳಿನ ಆಕೃತಿ ಕೊಡಿ. ನೆಕ್ಸ್ಟ್ ಐ ಇಂದ ಜೆ ಗೆ ಕೊರಳಿನ ಆಕೃತಿ ಕೊಡಿ. ಇದಿಷ್ಟ ಆಯ್ತಾ? ನೆಕ್ಸ್ಟ್ ಬರುವಾಗ ಪೇಪರ್ ಅನ್ನ ತಗೊಂಡು ಒಂದೊಂದು ಪೇಪರ್ ಶೀಟ್ ಅನ್ನ ತಗೊಂಡು ಅದು ಕಟಿಂಗ್ ಅನ್ನ ತೋರಿಸೋಣ ಆಯ್ತಾ. ಈಗ ನಾನು ಕೇಳ್ತಿದ್ದೀನಿ ಲಾಂಗ್ ಬಾಡಿ ಲಾಂಗಕ್ಕೆ ಬೇಕಾಗ್ತಕ್ಕಂಥ ಬಟ್ಟೆಗಳು ನೀನೆ ಯಾವ ಬಟ್ಟೆಗಳು ಬೇಕಾಗ್ತಕ್ಕಂಥವು ಉಪಯೋಗಿಸುವ ಬಟ್ಟೆ ಯಾವುದು ಅಲ್ಲಿ ಬರ್ತಿದ್ದೀನಲ್ಲ. ನೆಕ್ಸ್ಟ್ ಅಪ್ಪ ಶ್ರೀನಿವಾಸ್ ಕೂತ್ಕೊಳ್ಳಪ್ಪ ನೀನು ಬರ್ತಿರ್ಬಾರ್ದು. ಏನ್ ನೋಡ್ತಾ ಇದ್ದೆ? ಕಾಟನ್ ಬಟ್ಟೆ ಅಷ್ಟೇನಾ? ಏನ್ ಕೇಳಿದೆ ಎಷ್ಟು ಅಂತ? ಲಾಂಗ್ ಕ್ಲಾತ್, ಕೇಸ್ಮೆಂಟ್ ಮತ್ತೆ ಪಾಪ್ಲಿನ್ ಮತ್ತೆ ಇಷ್ಟು ತನಕ ಏನ್ ಕೇಳಿದ್ರಪ್ಪ? ಲೋಹಿತ್ ಅದಕ್ಕೆ ಬೇಕಾಗ್ತಕ್ಕಂಥ ಬಟ್ಟೆಗಳು ಯಾವಾಗಪ್ಪ? ಬೇಗ ಅಲ್ಲಿ ಹೋದ್ಮೇಲೆ ಇದೆ ಅಲ್ವಾ ನೋಡ್. ಪಾಪ್ಲಿನ್ ಅದಕ್ಕೆ ಬೇಕಾಗ್ತದ ಸಾದಾ ಬಾಡಿಗೆ ಬೇಕಾಗ್ತಕ್ಕಂಥ ಅಳತೆಗಳು ಯಾವ್ಯಾವು? ನನ್ ನೋಡ್ಬೇಡ ಅಲ್ಲಿ ನೋಡಿ. ಎದೆ ಇಷ್ಟು ಅಳತೆಗಳು ಬರ್ತಕ್ಕಂಥದ್ದು. ಈಗ
ನಿಖಿಲ್ ನಾನು ಕುತ್ಕೊಳ್ಳಿ. ಏನೇನಪ್ಪ ಬಿಡಿ ಭಾಗಗಳು ಯಾವ್ಯಾವ ಬರ್ತವೆ? ಮುಂಬಾಗ ಒಂದು, ನೆರಿಗೆ ಪೀಸ್ 2. ಇವಿಷ್ಟು ಬಿಡಿ ಭಾಗಗಳಂದ್ರೆ ಒಂದು ಸಾದಾ ಬಾಡಿ ಇಲಾಖಕ್ಕೆ ಬೇಕಾಗ್ತಕ್ಕಂಥ ಪೀಸ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಬಿಡಿ ಭಾಗಗಳಲ್ಲಿ ಮುಂಭಾಗ, ಹಿಂಭಾಗ ಮತ್ತು ನೆರಿಗೆ ಪೀಸ್ ಬರುತ್ತೆ. ಪೂರ್ಣ ಅಂದ್ರೆ ಅಳತೆಗಳಲ್ಲಿ ಬರೋದಾದ್ರೆ ಪೂರ್ಣ ಉದ್ದ, ಬಾಡಿಯ ಉದ್ದ ಮತ್ತು ಭುಜಗಾಗ್ಲ. ಇವಿಷ್ಟು ಸಾದಾ ಬಾಡಿ ಇಲಾಖಕ್ಕೆ ಉಪಯೋಗಿಸ್ತಕ್ಕಂಥ ಇವೆಲ್ಲವೂ. ಸಾದಾ ಬಾಡಿ ಲಂಗದ ಮಾದರಿ ಚಿತ್ರ ಬರೆದು ಉಡುಪಿನ ಭಾಗಗಳು ಮತ್ತು ಸೂಕ್ತ ಬಟ್ಟೆಗಳನ್ನ ಹೆಸರಿಸಿ ಅಂತ ಕ್ವಶನ್ ಕೊಟ್ರೆ ಅದನ್ನ ಏನ್ ಮಾಡ್ಬೇಕು? ಬರೀ ನೋಡೋಣ, ಹೆಂಗ್ ಬರೀತೀರ? ಯಾರಾದ್ರೂ ಬರ್ಕೋದು. ಸಾದಾ ಬಾಡಿ ಲಂಗದ ಮಾದರಿ ಚಿತ್ರ ಬರೆದು ಉಡುಪಿನ ಭಾಗಗಳನ್ನ ಬರೆಯಿರಿ. ಉಡುಪಿನ ಭಾಗಗಳು ಯಾವ್ಯಾವು? ಮುಂಭಾಗ, ಹಿಂಭಾಗ, ನೆರಿಗೆ ಪೀಸು, ಲೇಸು. ಇವು ಬೇಕಾಗ್ತಕ್ಕಂಥ ಒಂದು ಭಾಗಗಳು. ಮಾದರಿ ಚಿತ್ರ ಯಾರಾದ್ರೂ ಬರೀತೀರಾ? ಈ ಗೋಲ್ ಮೇಲೆ ಇಲ್ಲಿ ಅಳಿಸ್ತೀನಿ. ಇದನ್ನ ಬರ್ಕೊಂಡ್ರೆ ಇದನ್ನ ಬರಿ ಯಾರಾದ್ರೂ ಬರಿ ನೀವೇ ಬರೀ. ಸಾದಾ ಬಾಡಿ ಲಂಗ ನೀವೇ ಒಬ್ಬೊಬ್ಬರನ್ನೇ ನಾನು ಬರ್ದಿದ್ದೆ ಅದೇ ರೀತಿ ಬರ್ದು ತೋರಿಸ್ತೀನಿ ನೋಡೋಣ. ಸಾದಾ ಬಾಡಿ ಲಂಗ ಫಸ್ಟ್ ಬರ್ತಿದ್ನಲ್ಲಪ್ಪ ಅದೇ ತರ ಬರೀ. ಯಾರು ಬರೀತೀರಾ? ಲೇಡೀಸ್ ಸೃಷ್ಟಿ ಕಾವೇರಿ ಬಾ. ಸಾದಾ ಬಾಡಿ ಸಾದಾ ಬಾಡಿ ನೀವೇ ಬರೀಬೇಕಾ? ನಾನು ಬರ್ದು ನೋಡಿ ತೋರಿಸ್ತೀನಲ್ಲ, ನೀವೇ ಬರೀ. ಸರಿ ಬರೆಯಮ್ಮ. ಮತ್ತೆ ನೀವು ಕಲಿಯೋದು ಯಾವಾಗ? ಭುಜನೇ ಇಲ್ಲ ಅದಕ್ಕೆ. ಭುಜದ ಪೀಸ್ ಬರಬೇಕು ಅಂತ ಇಲ್ಲಿ. ಆಮೇಲೆ ಬರಬೇಕು. ಬರ್ಕೊಂಡಿದ್ರಲ್ಲಮ್ಮ ಇದು ಎಕ್ಸರ್ಸೈಜ್ ಅಲ್ಲಿ ಮತ್ತೆ ಅಳಿಸೋದು ಅಳಿಸಿ ಬರಬೇಕು. ಈಗ ಸರಿ ಆಯ್ತಾ? ಮತ್ತೆ ಅಳಿಸಿದ್ರೆ ಮತ್ತೆ ಕಲ್ಲಿ ಬರೀತಾ ಇದೆಯಾ? ನೀನ್ ಹೆಂಗ್ ಬರ್ತೀವಿ ನೋಡಿ ಮಾರ್ಕ್ಸಲ್ಲಿ ಮತ್ತು ಅಲ್ಲಿ ಕೊಡಬೇಡ. ನೋಡ್ಕೊಂಡು ಹೆಂಗ್ ಬರ್ತಿದ್ಯಾ? ನೋಡ್ಕೊಂಡೆ ಬರೀ. ಹೋಗಿ ನೋಡ್ಕೊಂಡೆ ಬರೀ. ನೋಡ್ಕೊಂಡು ಬರೀ. ನಿಮಗೂ ಹಚ್ಚಿದ್ದೇನೆ ಕರೀಲಿಕ್ಕೆ ಬರೀಲಿಕ್ಕೆ. ಬೇಗ ಬೇಗ.
ಕಂಡುಹಿಡಿತಾರೆ ಈ ಒಂದು ಬಾಡಿ ಲ್ಯಾಂಗ್ವೇಜ್ ಏನ್ ನ್ಯೂನತೆಗಳಿದಾವೆ ಅಂತ, ಏನ್ ತಪ್ಪು ಮಾಡಿದ್ದಾರೆ ಅಂತ ಯಾರು ತೋರಿಸ್ತೀರಾ? ತೋರಿಸ್ಬೇಕಾ? ನೋಡಿ ಇಲ್ಲಿ ನೋಡಿ ಇಲ್ಲಿ ಇವಳು ಪೂರ್ತಿ ಬಾಯಿ ಬರ್ದಿರ್ತಕ್ಕಂಥದ್ರಲ್ಲಿ ಟಕ್ಸ್ಗಳು ಕೊಟ್ಟಿದ್ರೆ ಇಷ್ಟು ಲೂಸ್ ಬರಲ್ಲ, ಇದು ತುಂಬಾ ಲೂಸ್ ಆಗಿದೆ ಹೌದಲ್ವಾ? ಮತ್ತೆ ಇದು ತೋಳಿನ ಭಾಗ ಸ್ವಲ್ಪ ಜಾಸ್ತಿ ಬರ್ಬೇಕು ನ್ಯೂನತೆ. ಇಲ್ಲಿ ಇಲ್ಲಿ ಟಕ್ಸ್ಗಳನ್ನ ಹಿಡಿದ್ರೆ ಇಷ್ಟು ಬರ್ಬೇಕು, ಈ ತರ ಕ್ರಾಸ್. ಈ ಟಕ್ಸ್ ಹಿಡಿದಿರೋದ್ರಿಂದ ಇಲ್ಲಿ ಟಕ್ಸ್ ಅನ್ನ ಹಿಡಿಯೋದ್ರಿಂದ ಇಲ್ಲಿ ಏನಾಗುತ್ತೆ, ಇಷ್ಟು ಜಾಸ್ತಿ ಆಯ್ತು. ಗೊತ್ತಾಯ್ತಾ? ಸ್ಫೂರ್ತಿಗಾಗಿ ಅರ್ಥ ಆಯ್ತಲ್ವಾ? ನಿಮ್ ತಪ್ಪುಗಳಿದೆ. ಮತ್ತೆ ಇಲ್ಲಿ ಇದು ಯಾವತ್ತು ಈ ಕ್ರಾಸ್ ಅಲ್ಲಿ ಬರುತ್ತೆ, ಅರ್ಥ ಆಯ್ತಾ? ಇಷ್ಟು ಜಾಸ್ತಿ ನಾವು ತೆಗೆದುಕೊಳ್ಳೋದಿಲ್ಲ. ಹೀಗೆ ಇದು ಜಾಯಿಂಟ್ ಆಗ್ಬೇಕು ಈ ಭಾಗಕ್ಕೆ. ನೀನೆಲ್ಲಿ ಮಾಡಿದ್ಯಾ? ಮತ್ತೆ ಇದು ಗಿಡ್ಡ ಆಗಿದೆ, ಉದ್ದ ಇರ್ಬೇಕು. ಪೆಟಿಕೋಟ್ಸ್ ಅಂದ್ರೆ ಉದ್ದ ಇರುತ್ತೆ, ಗೊತ್ತಾಯ್ತಾ? ಒಳ ಉಡುಪು ಇದು ಇಷ್ಟು ಭಾಗ ಬರುತ್ತೆ, ಇವಿಷ್ಟು, ಇದು ಫೋಲ್ಡಿಂಗ್ ಭಾಗ. ಇಷ್ಟು ನ್ಯೂನತೆಗಳನ್ನ ನಾವು ನೋಡ್ಬೋದು ಇದ್ರಲ್ಲಿ. ಅರ್ಥ ಆಯ್ತಾ? ನೀವು ಎಲ್ಲರೂ ತಪ್ಪು ಬರ್ಕೊಳ್ತಿದ್ದೀರ. ನೋಡಿ ಇಲ್ಲಿ ಇವಳದು ಪರವಾಗಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಜಾಯಿಂಟಿಂಗ್ ಒಂದು ಚಿಕ್ಕದಾಗಿದೆ, ಒಂದು ದೊಡ್ಡದಾಗಿದೆ, ಒಂದು ಕೈ ಹೋಗೋದೇ ಇಲ್ಲ, ಅದು ಆ ತರ ಇದೆ. ಏನಪ್ಪಾ ಇದು ಕೂಡ ಒಂದೇ ಅಳತೆ ಇರಬೇಕು, ಇದು ಒಂದೇ ಅಳತೆ ಇರಬೇಕು. ಹಂಗಾದ್ರೆ ಟೈಲರ್ ಕೂಡ ಮನೆಗೆ ವಾಪಸ್ ಕೊಟ್ಟು ಬರ್ತಾರೆ. ಇದನ್ನ ಈ ತರ ಉದ್ದ ತಗೋಬೇಕು, ಗೊತ್ತಾಯ್ತಾ? ನೋಡಿ ಇಲ್ಲಿ ತಪ್ಪು ಬರಬಾರ್ದು. ಮಾದರಿ ರಚನೆ, ಸಾದಾ ಬಣ್ಣ, ಸಾದಾ ಬಾಡಿ ರಂಗದ ಮಾದರಿ ರಚನೆ. ಅಮೂಲ್ಯ ಅಮೂಲ್ಯ ಸುಧಾಕ ಬರ್ಕೊಂಡಿದ್ದೀರಲ್ಲ ಎಕ್ಸರ್ಸೈಜ್. ಸೃಷ್ಟಿ ಬಾ, ಯಾರಾದ್ರೂ ಬರ್ಬೇಕಾ? ನೋಡೋಣ ಯಾರು ಹೆಂಗ್ ಬರ್ತೀರಾ? ಅಳಿಸೋದನ್ನು ಉಳಿಸ್ಕೊಳ್ಳಿ, ಎರಡನ್ನೂ ಅಳಿಸು. ಏನೇನು ತಪ್ಪು ಮಾಡ್ತೀರಿ ಅಂತ ಗೊತ್ತಾಗ್ತಾ ಇದೆ, ಎರಡನ್ನೂ ಅಳಿಸು. ನೀನ್ ಹೆಂಗ್ ಬರ್ತೀರಿ ನೋಡೋಣ. ಅದನ್ನೇ ಬೇಗ ಈಗ ಇದಕ್ಕೊಂದು ರೂಪ ಬಂತಲ್ವಾ? ಚೆನ್ನಾಗಿದೆ ತಾನೆ? ಬಾಡಿ ಶೇಪ್ ಚೆನ್ನಾಗಿದೆ. ಇದು ನಾವು ಇದಕ್ಕೆ ಸಾದಾ ಬಾಡಿ ಒಂದು ಕ್ವಶನ್ ಇರುತ್ತೆ. ಸಾದಾ ಬಾಡಿ ಲಿಂಗದ ಮಾದರಿ ಚಿತ್ರ ಬರೆದು ಉಡುಪಿನ ಭಾಗಗಳನ್ನು ಮತ್ತು ಸೂಕ್ತ ಬಟ್ಟೆಗಳನ್ನ ಹೆಸರಿಸಿ ಅಂತ ಕ್ವಶನ್ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೀವು ಇಷ್ಟನ್ನು ಮಾದರಿ ರಚನೆ ಬರ್ಬಿಟ್ಟು ಪೂರ್ಣ ಉದ್ದ ಬಟ್ಟೆ ಅಂದ್ರೆ ಅಳತೆಗಳು ಉಪಯೋಗಿಸುವ ಬಟ್ಟೆ ಇಷ್ಟನ್ನು ಸಹ ನೀವು ಬರಿಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇಷ್ಟು 4 ಮಾರ್ಕ್ಸ್ ಇರುತ್ತೆ. ಇದು ಮಾದರಿ ರಚನೆಗೆ ಒಂದು, ಅಳತೆಗಳಿಗೊಂದು,
ನಾವೇನು ಅಳತೆಗಳು ಅಂದರೆ ಭಾಗಗಳು ಬಿಡಿ ಭಾಗಗಳು ಇರುತ್ತಲ್ಲ ಆ ಭಾಗಗಳಿಗೂ ಒಂದು ಮಾರ್ಕ್ಸ್ ಇರುತ್ತೆ. ಇಷ್ಟು ಒಂದು ಸಾದಾ ಬಾರ್ಡರಿ ಲೆಕ್ಕದ ಒಂದು ಮಾದರಿ ರಚನೆ ಮತ್ತು ಅದರ ಒಂದು ಪಾಠ ಗೊತ್ತಾಯ್ತಲ್ಲ ಅದು